ಒಂದು ಕ್ವಶನ್ ಪೇಪರ್ ಸಿಕ್ಕಿದ್ರೆ ಸಾಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಆದರೆ ಅಲ್ಲಿ ಏನು ನಡೆಯುತ್ತೆ ಅಂತ ಯಾರಿಗೂ ಇನ್ನೂ ಗೊತ್ತಿಲ್ಲ. ಅವರು ಹೋಗ್ತಿರೋ ದಾರಿ ಬಗ್ಗೆನೂ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಅವರಿಗೆ ಗೊತ್ತಿರಲಿಲ್ಲ. ಏನು ಮಾಡೋದು, ನಾಳೆ ಎಕ್ಸಾಮ್ ಬರ್ತಿದೆ, ನಾವೇನು ಓದಿಲ್ಲ, ಹಿಂಗೆ ಅದೇ ಎಲ್ಲ ಫೇಲ್ ಆಗೋದು. ನೀನು ಯಾಕೆ ಬರೋ ಟೆನ್ಷನ್ ತಗೋತೀಯ? ಅವ್ರು ಇದ್ದಾರಲ್ಲ, ಅವ್ರು ಕಾಪಾಡ್ತಾರೆ. ಹೌದಾ? ಅವರು ಅಂದರೆ ಯಾರು? ಅವರು ಮಚ್ಚಿ ಫುಲ್ ಸೈಕು. ಕಾಲೇಜಿಗೆ ಬಂದಿಲ್ಲ ಅಂದ್ರೂ ಡಿಸ್ಟಿಂಕ್ಷನ್ ಬರ್ತಾರೆ. ಯಾವಾಗಲೂ ಎಣ್ಣೆ ಅಂತಾರೆ, ಪಾರ್ಟಿ ಅಂತಾರೆ, ಜಾಲಿ ಅಂತಾರೆ. ಅವ್ರು ಫುಲ್ ಚಿಲ್ಲು. ಹೌದಾ ಮಚ್ಚ? ಹಾಗಾದ್ರೆ ಮೊದಲು ಫೋನ್ ಕೇಳ್ತೀನಿ, ಕ್ವಶನ್ ಪೇಪರ್ ಸಿಗುತ್ತಾ ಹೆಂಗೆ ಅಂತ ಕೇಳಬೇಕು. ಇವರು ನಾನು ಫೋನ್ ಕೇಳ್ತೀನಿ, ಅವರೆಲ್ಲ ಎಣ್ಣೆ ಮಾಡ್ಕೊಂಡಿರ್ತಾರೆ. ಡೋಂಟ್ ಯು ಥಿಂಕ್ ಇವರೆಲ್ಲ ತುಂಬ ದೊಡ್ಡ ರಿಸ್ಕ್ ತಗೋತಿದ್ದಾರೆ ಅಂತ? ಕ್ಲಾಸಲ್ಲಿ ಇದ್ದವರು 4 ಜನ ಇದ್ರೆ ಸಾಕು, ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಸುಮಾರು ವರ್ಷದಿಂದ ಇವರ ಕುರ್ಚಿಗಾಗಿ ಕುತಂತ್ರ ನಡೀತಿದೆ. ಆ MCA ಡಿಪಾರ್ಟ್ಮೆಂಟ್ ತನ್ನದೇ ಕೋಟೆಯಾಗಿ ಇರಿಸಿಕೊಂಡಿದ್ದಾರೆ. ಸಾಹೇಬರು ಇರೋ ತನಕ ಆ ಪೇಪರ್ಸ್ನ ಯಾವನೂ ಮುಟ್ಟಕ್ಕಾಗಲ್ಲ, ಆಗೋದೂ ಇಲ್ಲ. ಆದರೆ ಇವತ್ತು ಆ ಗ್ಯಾಂಗ್ ಅವ್ರು ಬರ್ತಾ ಇದ್ದಾರೆ, ಬಂದೇ ಬರ್ತಾರೆ. ಏಯ್, ಇಲ್ಲಿ ನಾನೇ ಕಿಂಗ್. ನಾನಿಟ್ಟಿದ್ದೆ ರೂಲ್ಸ್. ಈ ರೂಲ್ಸ್ನ ನಾನು ಅವಾಗ ಇಷ್ಟ ಬಂದಾಗ ಚೇಂಜ್ ಮಾಡ್ತೀನಿ. ಅದನ್ನ ಕರೆಕ್ಟ್ ಅಂತ ಫಾಲೋ ಮಾಡಬೇಕು. ಅದನ್ನ ಬಿಟ್ಟು ನೀನು ಬೇರೆ ಏನಾದರೂ ಕಿರಿ ಕೆಲಸ ಮಾಡಿದೆ ನಿನ್ನ ಸಿಗ್ಲಾಕ್ಬಿಡ್ತೀನಿ ಅಷ್ಟೇ. ಹೊಕ್ಕೋ ಟೈಗರ್ ಕಾ ಹೊಕ್ಕೋ. ನೀನು ಹೇಳು, ಇವತ್ತು ನಾವು ಎಷ್ಟು ಜನ ಕರೆಸ್ತಾ ಇದ್ದೀವಿ? ನಮ್ಮ ಆರ್ಮಿ ಎಲ್ಲಿದೆ? ಯಾವ ಸೆಕ್ಯೂರಿಟಿ ಬಂದ್ರೂ ಆ ಗ್ಯಾಂಗ್ ಅವ್ರನ್ನ ತಡೆಯೋಕ್ಕಾಗಲ್ಲ. ఆటోవాణ్ణి అన్నగారి రూటువాణ్ణి న్యాయమైన రేటువాణ్ణి ఎదుగులేని ఆటగాణ్ణి అందమైన పాటగాణ్ణి ఆటోవాణ్ణి అన్నగారి రూటువాణ్ణి న్యాయమైన రేటువాణ్ణి Ini
ನೀವೇನು ಅಂದ್ಕೊಂಡ್ರಿ? ಇವರು ಸಿಗಾಕೊಂಡ್ರು ಅಂದ್ಕೊಂಡ್ರಾ? ಅಸಲಿ ಆಟ ಈಗ ಶುರು. ಒಳಗಡೆ ಹುಡುಗರು ನೋಡಿ Distributing your papers right now. Hurry up. The date first. Date. Hall ticket number. Cover your answer sheets. Exams is coming, guys. Don't scam the scam. The scam will scam you. Tata, goodbye, Katam.